ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಬಿಲ್ವ ವಿದ್ಯೆ ಕಲಿಸಲು ನಿರಾಕರಿಸಿದಾಗ ತನ್ನ ಛಲವನ್ನು ಬಿಡದೆ ದ್ರೋಣಾಚಾರ್ಯರನ್ನೇ ತನ್ನ ಗುರುವೆಂದು ಸ್ವೀಕರಿಸಿ ದ್ರೋಣರ ಮಣ್ಣಿನ ವಿಗ್ರಹ ಮುಂದೆ ಕುಳಿತು ಬಿಲ್ವ ವಿದ್ಯೆಯನ್ನು ಕಲಿತ ಏಕಲವ್ಯ ಬಗ್ಗೆ ಇಂದು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಏಕಲವ್ಯ ಒಬ್ಬ ಬಡ ಬೇಟೆಗಾರನ ಮಗ. ಕಾಡಿನಲ್ಲಿ ಚಿರತೆಗಳು ಬೇಟೆಯಾಡುತ್ತಿದ್ದ. ಜಿಂಕೆಗಳನ್ನು ರಕ್ಷಿಸಲು ಅವನು ಬಿಲ್ಲುಗಾರಿಕೆಯನ್ನು ಕಲಿಯಲು ಬಯಸಿದನು. ಆದುದರಿಂದ ಅವನು ದ್ರೋಣಾಚಾರ್ಯರ ಬಳಿಗೆ ಹೋಗಿ ತನ್ನ ಬಿಲ್ಲು ವಿದ್ಯೆಯನ್ನು ಕಲಿಸುವಂತೆ ಕೇಳಿಕೊಂಡನು. ದ್ರೋಣಾಚಾರ್ಯರು ರಾಜಮನೆತನದ ಗುರುಗಳಾಗಿದ್ದರು. ಆ ದಿನಗಳಲ್ಲಿ ನಿಯಮಿತದಂತೆ ರಾಜಮನೆತನದ ಸದಸ್ಯರಿಗೆ ಶಿಕ್ಷಕರು ಬೇರೆ ಯಾರಿಗೂ ರಾಜ್ಯ ಕಲೆಯನ್ನು ಕಲಿಸಲು ಅವಕಾಶವಿರಲಿಲ್ಲ. ಪ್ರದೇಶದ ಸುರಕ್ಷತೆಗಾಗಿ ಯಾರನ್ನು ರಾಜಕುಮಾರರಂತೆ ಶಕ್ತಿಶಾಲಿಗಳನ್ನಾಗಿ ಮಾಡುವುದೇ ನಿಷ್ಠೆಯಾಗಿತ್ತು. ಆದರೆ ಏಕಲವ್ಯನು ದ್ರೋಣಾಚಾರ್ಯರ ಕೆಳಗೆ ಅಧ್ಯಯನ ಮಾಡಲು ತುಂಬಾ ಬಯಸಿದನು. ರಾಜ್ಯದ ಕಾನೂನಿನಂತೆ ಬದ್ಧನಾಗಿದ್ದ ದ್ರೋಣಾಚಾರ್ಯನು ಅವರನ್ನು ತಮ್ಮ ವಿದ್ಯಾರ್ಥಿಯಾಗಿ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ. ಏಕಲವ್ಯನು ತನ್ನ ಹೃದಯದಲ್ಲಿ ದ್ರೋಣಾಚಾರ್ಯನು ತನ್ನ ಗುರುಗಳೆಂದು ಈಗಾಗಲೇ ಒಪ್ಪಿಕೊಂಡಿದ್ದನು. ಅವನು ಮನೆಗೆ ಹೋಗಿ ತನ್ನ ಗುರುವಿನ ಪ್ರತಿಮೆಯನ್ನು ಮಾಡಿದನು. ಮುಂದಿನ ವರ್ಷಗಳಲ್ಲಿ ಪ್ರಾಮಾಣಿಕತೆ ಮತ್ತು ಅಭ್ಯಾಸದಿಂದ ಅವನು ಬಿಲ್ಲುಗಾರಿಕೆಯನ್ನು ಕಲಿತನು ಮತ್ತು ಆ ಕಲೆಯಲ್ಲಿ ರಾಜ್ಯದ ರಾಜಕುಮಾರಕ್ಕಿಂತ ಉತ್ತಮನಾದನು. ಅವನು ಅದರಲ್ಲಿ ಎಷ್ಟು ನಿಪುಣನಾದನೆಂದರೆ ಅವನು ಪ್ರಾಣಿಯ ಶಬ್ದವನ್ನು ಕೇಳಿ ಅದರ ಮೇಲೆ ಬಾಣವನ್ನು ಹೊಡೆದು ಪ್ರಾಣಿಯನ್ನು ಸ್ವಾಧೀನ ಮಾಡಿಕೊಳ್ಳುತ್ತಿದ್ದನು. ಒಂದು ದಿನ ರಾಜಕುಮಾರರ ಅರ್ಜುನನಿಗೆ ಈ ಪ್ರತಿಭಾನ್ವಿತ ಬಿಲ್ಲುಗಾರನ ಬಗ್ಗೆ ತಿಳಿದು ಬಂತು. ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟುತ್ತಾ ಏಕಲವ್ಯ ತನಗಿಂತ ಉತ್ತಮನೆಂದು ಅವನು ನೋಡಿದನು. ಅವನು ಏಕಲವ್ಯನ ಬಳಿ ಹೋಗಿ, ನಿನಗೆ ಬಿಲ್ಲು ವಿದ್ಯೆಯನ್ನು ಯಾರು ಕಲಿಸಿದರು ಎಂದು ಕೇಳಿದನು. ನನಗೆ ವಿದ್ಯೆಯನ್ನು ಕಲಿಸಿದರು ದ್ರೋಣಾಚಾರ್ಯ ಎಂದು ಏಕಲವ್ಯ ಹೇಳಿದನು. ಇದನ್ನು ಕೇಳಿದ ಅರ್ಜುನ ಕೋಪಗೊಂಡು ಅವನು ದ್ರೋಣಾಚಾರ್ಯರ ಬಳಿಗೆ ಹೋಗಿ ಕೋಪದಿಂದ, ಇದೇನು, ನೀನು ನಮಗೆ ಮೋಸ ಮಾಡಿದ್ದೀಯಾ? ನೀನು ಮಾಡಿರುವುದು ಅಪರಾಧ. ನೀನು ನನಗೆ ಮಾತ್ರ ಕಲಿಸಬೇಕಿತ್ತು, ಆದರೆ ನೀನು ಈ ಮನುಷ್ಯನಿಗೆ ಕಲಿಸಿ ಅವನನ್ನು ನನಗಿಂತ ಹೆಚ್ಚು ಕೌಶಲ್ಯಪೂರ್ಣನಾಗಿ ಮಾಡಿದೆ ಎಂದು ಹೇಳಿದನು. ಅರ್ಜುನನ ಆರೋಪಗಳಿಂದ ದ್ರೋಣಾಚಾರ್ಯರು ದಿಗ್ಭ್ರಮೆಗೊಂಡರು, ಗೊಂದಲಕ್ಕೊಳಗಾದರು. ತಮ್ಮ ವಿದ್ಯಾರ್ಥಿ ಯಾರು, ಈ ಕಲೆಯನ್ನು ತಮ್ಮಿಂದ ಕಲಿತವರು, ಆದರೆ ಯಾರು ಹೆಸರು ಮತ್ತು ಗುರುತು ಅವನಿಗೆ ತಿಳಿದಿರಲಿಲ್ಲೋ ಎಂದು ಅವರು ಆಶ್ಚರ್ಯಪಟ್ಟರು. ಅವರು ತೀವ್ರವಾಗಿ ಯೋಚಿಸಿದರು, ಆದರೆ ಅರ್ಜುನಿಗೆ ಉತ್ತರವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಅವನಿಗೆ ನಂಬಲಾಗಲಿಲ್ಲ. ಈ ವಿದ್ಯಾರ್ಥಿ ಅರ್ಜುನನಿಗಿಂತ ಉತ್ತಮ. ದ್ರೋಣಾಚಾರ್ಯ ಮತ್ತು ಅರ್ಜುನ ಇಬ್ಬರು ಆ ಹುಡುಗನ ಭೇಟಿಯಾಗಲು ನಿರ್ಧರಿಸಿದರು. ಏಕಲವ್ಯನು ತನ್ನ ಗುರುವನ್ನು ಬಹಳ ಗೌರವದಿಂದ ಮತ್ತು ಪ್ರೀತಿಯಿಂದ ಸ್ವಾಗತಿಸಿದನು. ಅವನು ಅವರಿಬ್ಬರನ್ನು ತಾನು ನಿರ್ಮಿಸಿದ ದ್ರೋಣಾಚಾರ್ಯರ ಪ್ರತಿಮೆ ಬಳಿ ಹೋಗಿ ಕರೆದುಕೊಂಡು ಹೋಗಿ, ಏಕಲವ್ಯನು ಎಲ್ಲ ವರ್ಷಗಳಿಂದ ಬಿಲ್ಲುಗಾರಿಕೆಯನ್ನು ಅಭ್ಯಾಸ ಮಾಡುತ್ತಿದ್ದನು. ಈ ಪ್ರತಿಮೆಯನ್ನು ತನ್ನ ಗುರು ಎಂದು ಪರಿಗಣಿಸಿ ನಂಬಿದ್ದನು. ಪ್ರಾಚೀನ ಕಾಲದಲ್ಲೂ ಕಲಿಕೆಯಲ್ಲಿ ಸಾಮಾನ್ಯ ಅಭ್ಯಾಸವೆಂದರೆ ಗುರುದಕ್ಷಿಣೆ. ಅಲ್ಲಿ ವಿದ್ಯಾರ್ಥಿ ಪಡೆದ ಜ್ಞಾನಕ್ಕಾಗಿ ಉಡುಗೊರೆ ಅಥವಾ ಶುಲ್ಕವನ್ನು ನೀಡುತ್ತಿದ್ದನು. ದ್ರೋಣಾಚಾರ್ಯರು, ಏಕಲವ್ಯ, ನೀನು ನನಗೆ ಸ್ವಲ್ಪ ಗುರುದಕ್ಷಿಣೆಯನ್ನು ಕೊಡಬೇಕು. ನಿನ್ನ ಬಲಗೈ ಹೆಬ್ಬೆರಳನ್ನು ಕೊಡು ಎಂದರು. ಹೆಬ್ಬೆರಳು ಇಲ್ಲದೆ ಬಿಲ್ಲುಗಾರಿಕೆಯನ್ನು ಅಭ್ಯಾಸ ಮಾಡಲು ಸಾಧ್ಯವಿಲ್ಲ ಎಂದು ಏಕಲವ್ಯನಿಗೆ ತಿಳಿದಿತ್ತು. ಏಕಲವ್ಯನು ಎರಡನೇ ಯೋಚನೆ ಮಾಡದೆ ತನ್ನ ಬಲಗೈಯ ಹೆಬ್ಬೆರಳನ್ನು ಗುರುಗಳಿಗೆ ಕೊಟ್ಟನು. ಈ ಕಥೆಯಲ್ಲಿ ದ್ರೋಣಾಚಾರ್ಯರನ್ನು ಸಾಮಾನ್ಯವಾಗಿ ಕ್ರೂರಿ ಮತ್ತು ಸ್ವಾರ್ಥಿ ಎಂದು ನೋಡಲಾಗುತ್ತದೆ. ಗ್ರಹಿಸಿ ತಿಳುವಳಿಕೆ ಎಂದರೆ ಈ ಕೌಶಲ್ಯವನ್ನು ಸ್ವಂತ ಕಲಿಕೆ ಮತ್ತು ಅದರಲ್ಲಿ ನಿಪುಣನಾದ ಈ ಹುಡುಗನನ್ನು ದ್ರೋಣಾಚಾರ್ಯರು ಸ್ವಾರ್ಥ ಹಿತಕ್ಕಾಗಿ ತ್ಯಜಿಸುವಂತೆ ಮಾಡಲಾಗಿದೆ. ಆದರೆ ಜ್ಞಾನಿಗಳ ದೃಷ್ಟಿಕೋನದಿಂದ ನೋಡಿದಾಗ ಈ ಘಟನೆಯೂ ಇಲ್ಲದಿದ್ದರೂ ಯಾರೂ ಏಕಲವ್ಯನನ್ನು ಎಂದಿಗೂ ತಿಳಿದುಕೊಳ್ಳುತ್ತಿರಲಿಲ್ಲ ಎಂದು ಒಬ್ಬರು ಕಂಡುಕೊಳ್ಳುತ್ತಾರೆ. ಹೊರನೋಟಕ್ಕೆ ದ್ರೋಣಾಚಾರ್ಯರು ಏಕಲವ್ಯನಿಗೆ ಅನ್ಯಾಯ ಮಾಡಿದಂತೆ ಕಂಡರೂ ವಾಸ್ತವವಾಗಿ ದ್ರೋಣಾಚಾರ್ಯರು ಏಕಲವ್ಯನು ಕೇವಲ ವಿದ್ಯಾರ್ಥಿ ಸ್ಥಾನದಿಂದ ದ್ರೋಣಾಚಾರ್ಯರು ಏಕಲವ್ಯನಿಗೆ ತನ್ನ ಹೆಬ್ಬೆರಳನ್ನು ಕೇಳುವ ಮೂಲಕ ಅಮರತ್ವವನ್ನು ದಯಪಾಲಿಸಿದರು. ಆದುದರಿಂದ ಜನರು ಭಕ್ತಿಯ ಬಗ್ಗೆ ಯೋಚಿಸಿದಾಗ ಅವರು ಏಕಲವ್ಯನ ಬಗ್ಗೆ ಯೋಚಿಸುತ್ತಾರೆ, ಅರ್ಜುನನ ಬಗ್ಗೆ ಅಲ್ಲ. ದ್ರೋಣಾಚಾರ್ಯರ ಶ್ರೇಷ್ಠತೆಯನ್ನು ನೋಡಿ ಅವರು ಅವರ ಮೇಲೆ ಆಪಾದನೆಯನ್ನು ಹೊತ್ತುಕೊಂಡು ತಮ್ಮ ಶಿಷ್ಯರನ್ನು ಮೇಲಕ್ಕೆತ್ತಿದರು. ಅದಕ್ಕಾಗಿಯೇ ಗುರು ತಪ್ಪಾಗಿದ್ದರೂ ನಿಮ್ಮ ಭಕ್ತಿ ಇದ್ದರೆ ನೀವು ಎಂದಿಗೂ ತಪ್ಪಾಗಲು ಸಾಧ್ಯವಿಲ್ಲ. ಆದರೆ ಗುರು ತಪ್ಪಲ್ಲ, ಅವರು ಪಕ್ಷಪಾತಿ ಎಂದು ತೋರುತ್ತದೆ. ಆದರೆ ಅವರು ಏಕಲವ್ಯನನ್ನು ಮೇಲಕ್ಕೆತ್ತಿದರು ಮತ್ತು ಅವರು ಧರ್ಮವನ್ನು ಸಹ ಉಳಿಸಿಕೊಂಡರು. ಅವರ ಕರ್ತವ್ಯವೆಂದರೆ ನಿಭಾಯಿಸಿದರು. ರಾಜಕುಮಾರಗಿಂತ ಉತ್ತಮ ಯಾರೂ ಇಲ್ಲ ಎಂದು ತೋರಿಸಿಕೊಟ್ಟರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.